ಥ್ಯಾಂಕ್ ಯು. ಮೊದಲು ಈ ಅಶರೀರ ಮಣಿ ಎಲ್ಲಿಂದ ಬರ್ತಿದೆ ಅಂತ ಹುಡುಕ್ದೆ, ಅಲ್ಲಿ ಕಾಣಿಸಿದ್ರು. ಥ್ಯಾಂಕ್ ಯು ಮ್ಯಾಮ್. ಆಮೇಲೆ ನನಗೆ ಈ ಪಬ್ಲಿಕ್ ಸ್ಪೀಕಿಂಗ್ ಅಂದರೆ ತುಂಬ ನಾಟಕ ಸ್ಕ್ರಿಪ್ಟ್ ಕೊಟ್ಟರೆ ಮಾಡಿಬಿಡ್ತೀನಿ, ಶೂಟಿಂಗಲ್ಲಿ ಮಾಡಿಬಿಡ್ತೀನಿ. ಇಂಪ್ರಾಂಪ್ಟು ಸ್ಪೀಚ್ಗಳೆಲ್ಲ ಭಾಳ ಕಷ್ಟ. ಸೊ ಏನು ಮಾತಾಡಲಿ, 20 ನಿಮಿಷ ಮಿನಿಮಮ್ ನೀವು ಮಾತಾಡಲೇಬೇಕಂದಾಗ ನನ್ನ ಬಗ್ಗೆ ನಾನೇ FAQ ಅಂದರೆ ನಾನು ಎಲ್ಲೋದ್ರೂ ಜನ ನನ್ನ ಕೇಳೋ ಟಾಪ್ 3 ಕ್ವೆಶನ್ಸ್ ಆನ್ಸರ್ ಮಾಡೋಣ. ಐ ಥಿಂಕ್ ದಟ್ ವಿಲ್ ಸಫೈಸ್. ಒಂದು 20 ನಿಮಿಷ ಆಗುತ್ತೆ ಅಂತ ಅಂದ್ಕೊಂಡೆ. ಅದಕ್ಕಿಂತ ಮುಂಚೆ ಪಬ್ಲಿಕ್ ಸ್ಪೀಕಿಂಗ್ ಭಯ ಯಾಕೆ ಅಂತ ಹೇಳ್ತೀನಿ. ಅವ್ರ ಇಂಟ್ರೊಡಕ್ಷನಲ್ಲಿ ಹೇಳಿದ್ರು, ನನ್ನದು ಫಸ್ಟ್ ಜಾಬ್, ನಾನು ಮಾಸ್ಟರ್ ಡಿಗ್ರಿ ಮುಗಿಸಿ ಮಂಗಳವಾರ ನನ್ನ ವೈವಾ ಆಯಿತು. ವೈವಾನಲ್ಲಿ NMKRB ಟೀಚರ್ ಬಂದಿದ್ರು. ನೆಕ್ಸ್ಟ್ ಏನು ಮಾಡ್ತೀಯ ಅಂದರು. ಏನು ಮಾಡೋಣ, 4 ತಿಂಗಳು ದೇಶ ಸುತ್ತೋಣ ಅಂತಿದ್ದೀನಿ ಅಂದೆ. ಅದಕ್ಕೆ ಅವರು, ಇಲ್ಲಪ್ಪ ನೀನು ದೇಶ ಆಮೇಲೆ ಸುತ್ಕೋ, ಇವಾಗ ಸೋಮವಾರದಿಂದ ಕೆಲಸಕ್ಕೆ ಬರೋದು. ನನಗಾಗ ಐ ಥಿಂಕ್ 21 ಫಸ್ಟ್ ಡೇ ನನ್ನ ಕರ್ಕೊಂಡೋಗಿ NMKRB ವಿಮೆನ್ಸ್ ಕಾಲೇಜ್ ಅಂತ ಬೆಂಗಳೂರು ಗೊತ್ತಿರುತ್ತೆ. ಇಡೀ ಕ್ಲಾಸ್ ರೂಮ್ 80 ಜನ ಹುಡುಗಿರು, 80 ಜನ ಹುಡುಗಿರ ಮುಂದೆ ನಾನು ನಿಲ್ಲಿಸ್ಬಿಟ್ಟು, ಇನ್ಮೇಲಿಂದ ನಿಮಗೆ ಜರ್ನಲಿಸಮ್ ಪಾಠ ಮಾಡ್ತಾನೆ ಅಂದ್ಬಿಟ್ಟು ಅವ್ರು ಹೊಟ್ಟೋಗ್ಬಿಟ್ರು. ನನಗೆ ಏನು ಹೇಳೋದು, ಏನು 80 ಜನನೂ ನನ್ನ ಕಡೆನೇ ನೋಡ್ತಿದ್ದಾರೆ. ಒಂದು 160 ಕಣ್ಣುಗಳು, ಏನೋ ಗುಸು ಗುಸು ಬಿಸು ಬಿಸು ನಗು. ಹೆಣ್ಮಕ್ಳು ಒಂದು 2 ಸೇರಿದ್ರೆ ಮಾತಾಡೋಕ್ಕಾಗಲ್ಲ. 80 ಜನ ಇಮ್ಯಾಜಿನ್ ಮಾಡಿ, ಅವ್ರು ನಾನು ಏನು ಹೇಳಿ ಅಂತ ಪ್ಲ್ಯಾನ್ ಮಾಡ್ಕೊಂಡು ಹೋಗಿದ್ದು, ಲೆಸನ್ ಪ್ಲ್ಯಾನ್ ಎಲ್ಲ ಮರೆತುಬಿಟ್ಟೆ. ಕಾಲೆಲ್ಲ ನಡ್ಗಕ್ಕೆ ಶುರುವಾಯಿತು. ಟೇಬಲ್ಗೆ ಹೊರಗೆ ಕೂತ್ಕೊಂಡ್ಮೇಲೆ ಅವರು ಹೆಸರೆಲ್ಲ ಕೇಳೋಕ್ಕೆ ಶುರು ಮಾಡಿದೆ. ಏನಾದ್ರೂ ಧೈರ್ಯ ಬರ್ತಿಲ್ಲ, ಕರೇಜ್ ಬರ್ತಿರ್ಲಿಲ್ಲ ಅಂದ್ಬಿಟ್ಟು ಕೊನೆಗೆ ಪಾಠ ಶುರು ಮಾಡೋಣ ಅಂದೆ. ಆವಾಗ ಒಂದು ಹುಡುಗಿ ಎದ್ಬಿಟ್ಟು ಹೇಳಿದ್ರು, ಸರ್ ಡೋರ್ ಕ್ಲೋಸ್ ಮಾಡಲ ಸರ್ ಅಂದು. ನಾರ್ಮಲಿ ಒಂದು ಹುಡುಗಿ ರೂಮ್ನ ಡೋರ್ ಕ್ಲೋಸ್ ಮಾಡ್ತೀನಿ ಅಂದರೆ ಯಾರು ಹುಡುಗರು ಬೇಡ ಅನ್ನಲ್ಲ. ಬಟ್ ಅವತ್ತು ಧೈರ್ಯ ಬರಲಿಲ್ಲ. ಸೊ ಐ ಹ್ಯಾಡ್ ಟು ಸೇ, ಇಲ್ಲ ಬೇಡ, ಗಾಳಿ ಬರಲಿ. ಸೊ ನಾನು ಎಲ್ಲೇ ಹೊರಗಡೆ ಹೋದ್ರು ನನಗೆ ಫಸ್ಟು ತುಂಬ ಕೇಳೋ ಕ್ವೆಶ್ಚನ್ ಏನಪ್ಪ ಅಂದರೆ, ಸರ್ ನೀವು ಈ ಲೈನಿಗೆ ಹೆಂಗೆ ಬಂದ್ರಿ ಅಂತ ಸಾಕಷ್ಟು ಜನ ಕೇಳ್ತಾರೆ. ನಾನು ಕಾಲೇಜ್ ಟೈಮಿಂದ ನಾಟಕ ಮಾಡ್ಕೊಂಡು ಹೋಗ್ತಿದ್ದೆ. ಮನೇಲಿ ಟ್ಯೂಷನ್ ಹೋಗ್ತೀನಿ ಅಂತ ಹೇಳ್ಬಿಟ್ಟು ನಾಟಕ ಮಾಡೋಕ್ಕೆ ಹೋಗ್ತಿದ್ದೆ. ಆಮೇಲೆ ನಾಟಕದಲ್ಲಿ ಸೆಟ್ಟು ಮತ್ತು ಪ್ರಾಪರ್ಟೀಸು, ಮೇಕಪ್ಪು ಇತ್ಯಾದಿ ಬ್ಯಾಕ್ಗ್ರೌಂಡ್ ಕೆಲಸ ಮಾಡ್ತಿದ್ದೆ. ಒಂದು ದಿವಸ ಒಂದು ನಾಟಕದಲ್ಲಿ ನಮ್ಮ ಡೈರೆಕ್ಟ್ರು, ಅವ್ರ ಹೆಸರು ಬೇಡಪ್ಪ, ತುಂಬ ಫೇಮಸ್, ಅವರ ಡೈರೆಕ್ಷನಲ್ಲಿ ಒಂದು ನಾಟಕ ನಡೀತಿದ್ದಾಗ ಅವನು ಹೀರೋ ಏನೋ ಕೊಬ್ಬು ಮಾಡ್ದ ಅಂದ್ಬಿಟ್ಟು ನಾನು ಅಲ್ಲೇ ನಿನ್ನ ಪಕ್ಕದಲ್ಲೇ ನಿಂತಿದ್ದೆ. ನಿಮಗೆಲ್ಲ ಡೈಲಾಗ್ ಬರುತ್ತೇನೋ? ಬರುತ್ತೆ ಸರ್. ಉದ್ದ ಇದೆಯಾ, ನೀನೇ ಮಾಡಿಬಿಡಿ ರೋಲ್ ಅಂದ್ಬಿಟ್ಟು. ಹಾಗಾಗಿ ಆಕ್ಸಿಡೆಂಟಲ್ ಆ್ಯಕ್ಟರ್ ನಾನು ಆ್ಯಕ್ಟರ್ ಆಗಬೇಕು ಅಂತ ಬರಲೇ ಇಲ್ಲ. ಬಟ್ ಆಕ್ಸಿಡೆಂಟಲಿ ಐ ಬಿಕೇಮ್ ಆ್ಯಕ್ಟರ್. ಆಮೇಲೆ ಇಂಗ್ಲೀಷ್ ನಾಟಕಗಳು ಮಾಡ್ತಿದ್ದೆ. ಸ್ವಲ್ಪ ಇಂಗ್ಲೀಷ್ ಹಿಂದಿ ಬರುತ್ತೆ. ಸೊ ಹಾಕ್ಕೊಳ್ಳೋರು, ನೋಡೋಕ್ಕೂ ಚೆನ್ನಾಗಿದ್ದಾನೆ, ಮುದ್ದಕ್ಕಿದ್ದಾನೆ ಅಂತ ಹಾಕ್ಕೊಳ್ಳೋರು. ಟ್ರಸ್ಟ್ ಮೀ, ನಾನು ಇಷ್ಟು ದಪ್ಪ ಇರಲಿಲ್ಲ, ಚೆನ್ನಾಗಿದೆ, ಸ್ವಲ್ಪ ತಕ್ಕ ಮಟ್ಟಿಗೆ ಲಕ್ಷಣವಾಗಿದೆ. ಸೊ ಆಮೇಲೆ ಅಲ್ಲಿ ಇಂಗ್ಲೀಷ್ ನಾಟಕ ಮಾಡುವಾಗ C. ಜಯಚಂದ್ರು ಆ ನಾಟಕದಲ್ಲಿ ಮಾಡ್ತಿದ್ರು. ನಂಗೆ ಅವರು, ಐ ಡೋಂಟ್ ನೋ, ಇಲ್ಲಿ ಕಂಡಕ್ಟರ್ ಕರಿಯಪ್ಪ ಎಷ್ಟು ಜನಕ್ಕೆ ಜ್ಞಾಪಕ ಇದೆ ಕೇಳಿದ್ದೀರಾ? ಯಾರಿಗೂ ಗೊತ್ತಿಲ್ಲ. ಕಂಡಕ್ಟರ್ ಕರಿಯಪ್ಪ, ಒಬ್ಬರಾದ್ರೂ ಇದಿರಲ್ಲ. ಥ್ಯಾಂಕ್ ಯು. ಸೊ ಅವರು ಆ ಸೀರಿಯಲಲ್ಲಿ ಮಾಡ್ತಿದ್ರು, ದೂರದರ್ಶನಲ್ಲಿ ಬರೋದು, ಅದು ಮಾತ್ರ ಗೊತ್ತಿತ್ತು. ಅವ್ರ ಜೊತೆ ನಾಟಕ ಮಾಡ್ತಿದ್ದಾಗ ಆ ಟ್ರೂಪ್ನಲ್ಲಿದ್ದ ಒಂದು ಹುಡುಗಿಗೆ ನಾನು ಲೈನ್ ಹೊಡಿತಿದ್ದಾಗ ಗ್ರೀನ್ ರೂಮಲ್ಲಿ ಕೂತ್ಕೊಂಡು ಬೆಳದಿಂಗಳಾಗಿ ಬಾ ಅಂತ ಹಾಡ್ಬಿಟ್ಟು ಅವ್ರಿಗೆ ಅದನ್ನು ಇಂಗ್ಲೀಷ್ ಮೀನಿಂಗ್ ಎಕ್ಸ್ಪ್ಲೈನ್ ಮಾಡ್ತಾ ಕೂತಿದ್ದಾಗ ಸಡನ್ನಾಗಿ C. ಜಯಚಂದ್ರು ಗ್ರೀನ್ ರೂಮ್ ಬಾಗಿಲಲ್ಲಿ ನಿಂಗೆ ತೆಕ್ಕೊಂಬಂದ್ಬಿಟ್ಟು ನೋಡ್ಬಿಟ್ಟು ಸಾರಿ ಅಂದ್ಬಿಟ್ಟು ಹೊರಗೆ ಹೋದ್ರು. ಅವತ್ತಿಂದ ರೇಗಿಸ್ತಾ ಇದ್ರು, ನೀನು ಇಲ್ಲಿ ಇರಬಾರ್ದಾಗಿತ್ತು ಅಂತ ಭಾಳ ರೇಗಿಸೋರು. ಆಮೇಲೆ ನಾನು ರೇಡಿಯೋ ಕೆಲಸ ಮಾಡಿ, ಐ ವಾಸ್ ಬಿಟ್ವೀನ್ ಜಾಬ್ಸ್. ರೆಡ್ FM ಕೆಲಸ ಬಿಟ್ಟ. ಆಗ ಏನು ಮಾಡ್ತೀಯಪ್ಪ? ಏನು ಮಾಡ್ತಿಲ್ಲ ಸರ್, ಒಂದು ಸೀರಿಯಲ್ ಮಾಡ್ತಿದ್ದೀನಿ ರಾಜಾ, ಒಂದು 60 ಎಪಿಸೋಡ್ ಮಾಡ್ಬಿಡು, ಒಂದು 100 ದಿನ ಆಗುತ್ತೆ, ಒಂದು 100 ದಿನ ನಂಗೆ ಕೊಡು ಅಂತ ಪಾಂಡುರಂಗ ಬಿಟ್ರು ಒಂದು ಸೀರಿಯಲ್ ಶುರು ಮಾಡಿದ್ರು. ಸುಮಾರು 5 ವರ್ಷ ಅದರಲ್ಲೇ ಮಾಡಿದ್ದೀನಿ. ಮಧ್ಯ ನಂದು ಕಾರ್ಪೊರೇಟ್ ಕೆಲಸ ಅಂದರೆ ರೇಡಿಯೋ ಮಿರ್ಚಿ ಕೊನೆ ಕೆಲಸ. ರೇಡಿಯೋ ಮಿರ್ಚಿನಲ್ಲಿದ್ದಾಗ ಬೆಲ್ ಬಾಟಮ್ ಫಿಲ್ಮ್ ಶುರುವಾಯಿತು. ಇಲ್ಲಿ ಬೆಲ್ ಬಾಟಮ್ ಎಷ್ಟು ಜನ ನೋಡಿದ್ದೀರಾ? ಬೆಲ್ ಬಾಟಮ್ ಫಿಲಮ್ ಶುರುವಾದಾಗ ನಾನು ಆ ಕೆಲಸನ ಬಿಟ್ಬಿಟ್ಟು ಕಂಪ್ಲೀಟಾಗಿ ಆ್ಯಕ್ಟಿಂಗ್ ಮಾಡೋಣ ಅಂತ ಶುರು ಮಾಡಿದೆ. ಆ್ಯಕ್ಟಿಂಗಲ್ಲಿ ಒಳ್ಳೊಳ್ಳೆ ಪ್ರಾಜೆಕ್ಟ್ಸ್ ಸಿಕ್ತು, ಭಾಳ ಖುಷಿ ಕೊಡುವಂಥ ಕೆಲಸನೂ ಮಾಡಿದ್ದೀನಿ. ಐ ಹೋಪ್ ನಿಮಗೂ ಎಲ್ಲ ಒಂದು ಎಂಟಾಣಿ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದೆಯಾ? ಊಟ ಆದಮೇಲೆ ಮೇಡಮ್
ಮಾಡ್ತಾರಲ್ಲ ಫಸ್ಟ್ ಸ್ಪೀಚು ಫಸ್ಟ್ ಅಲ್ಲಲ್ಲಿ ನಿದ್ದೆ ಬರ್ತದೆ, ಪಕ್ಕದವ್ರ ಭುಜದ ಮೇಲೆ ಮಲಗಿರ್ತಾರೆ. ಒಳ್ಳೆ ಊಟ ಚೆನ್ನಾಗಿರೋಂಥ ಒಂದು ಸ್ವಲ್ಪ ಎಕ್ಸ್ಟ್ರಾ 1-2 ಸ್ಪೂನ್ ಹೋಗಿರುತ್ತೆ. ಡಯಟ್ ಗೇಟ್ ಎಲ್ಲ ಮರ್ತೋಗಿರ್ತಾರೆ. ನಮ್ಮಂಥವ್ರು ಫ್ರೀ ಮೀಲ್ಸ್ ಅಂತ ಎಕ್ಸ್ಟ್ರಾನೇ ತಿಂದಿರ್ತಾರೆ. ಸೊ ಈ ಥರ ಸೆಷನಲ್ಲಿ ಮಾತಾಡೋದಂದ್ರೆ ಪೋಸ್ಟ್. ಓಕೆ, ಸೆಕೆಂಡ್ ಕ್ವೆಶ್ಚನ್ ನನಗೆ ತುಂಬ ಸಲ ಕೇಳೋ ಜನ ಅಂದರೆ ನಿಮ್ಮ ಫೇವ್ರೇಟ್ ರೋಲು, ನಿಮ್ಮ ತೃಪ್ತಿ ಕೊಟ್ಟಿದ್ದ ರೋಲ್ ಯಾವುದು, ನಿಮ್ಮ ಭಾಳ ಇಷ್ಟವಾದಂಥ ರೋಲ್, ಅದನ್ನು ಹೇಳೋದು, ಅದಕ್ಕೆ ಉತ್ತರ ಕೊಡೋದಂದ್ರೆ ಭಾಳ ಕಷ್ಟ. ಮೊನ್ನೆ ಒಂದು ಫಿಲ್ಮ್ ಮಾಡಿದೆ 1920-21 ಅಂತ. ಐ ಆಮ್ ಶ್ಯೂರ್ ಬೆಲ್ ಬಾಟಮ್ ನೋಡಿರೋರು ಯಾರೋ ಇದನ್ನು ನೋಡಿರೋಕ್ಕೆ ಸಾಧ್ಯ ಇಲ್ಲ. ನೋಡಿದ್ರು ಸರ್? ವಾವ್, ಒಬ್ಬರು ನೋಡಿದ್ದಾರೆ. 1920-21 ನಿಮ್ಗೆ ಯಾರು? ಓಕೆ, ಅದರಲ್ಲಿ ನನ್ನದು ಕೆಟ್ಟ ರೋಲು, ಕಾನ್ಸ್ಟೇಬಲ್ ರೋಲು. ನಾವು ಥಿಯೇಟರ್ ವಿಸಿಟ್ಸ್ಗೆ ಹೋಗ್ತೀವಿ, ಅಂದರೆ ಫಿಲಮ್ ರಿಲೀಸ್ ಆದಮೇಲೆ ಫಸ್ಟ್ ವೀಕ್ನಲ್ಲಿ ಪ್ರತಿಯೊಂದು ಥಿಯೇಟ್ರಿಗೂ ಹೋಗಿ ಎಲ್ಲರನ್ನೂ ಮಾತಾಡಿಸಿ ಹೇಗಿದೆ ಫಿಲಮ್ ಅಂತ ಒಂದು ಫೀಡ್ಬ್ಯಾಕ್ ತಗೊಳ್ಳೋ ಪದ್ಧತಿ ಇದೆ. ಅದ್ರಲ್ಲಿ ಮಾಡ್ತಿದ್ದಾಗ ಕಾಮಾಖ್ಯ ಥಿಯೇಟ್ರಲ್ಲಿ ನಮ್ಮ ಫಿಲಮ್ ಇತ್ತು. ನಾನು ಅಲ್ಲಿ ಥಿಯೇಟರ್ ಫಿಲಮ್ ನೋಡೋಕ್ಕೆ ಹೋಗಿ ಹೊರಗಡೆ ನಿಂತಿದ್ದೆ. ಒಂದು ಪ್ರಾಬ್ಲಮ್ 20sಲ್ಲಿರೋ ಒಂದು ಹುಡುಗಿ ಬಂದು ನಾನು ನೋಡಿದ್ಲು. ಅಯ್ಯೋ ಇಲ್ಲೇ ಇದ್ದಾರೆ ಅಂದ್ಬಿಟ್ಟು ಒಳಗೋಗ್ಬಿಟ್ಟು ಅವ್ರ ಅಮ್ಮನ ಕರ್ಕೊಂಬಂದ್ಲು. ಅವರಮ್ಮ ಥಿಯೇಟ್ರಲ್ಲಿ ಕೂತ್ಕೊಂಡು ನನ್ನ ಪಾತ್ರ ತೆರೆ ಮೇಲೆ ಬರ್ತಿದ್ದಾಗ ಇವನ್ನೆಲ್ಲರೂ ಸಿಕ್ಕಿದ್ರೆ ಚಚ್ಚಾಗಿ ಕೊಡಬೇಕು ಅಂತ ಹೇಳ್ತಾ ಇದ್ದೆ. ಸೊ ದಟ್ ಅಕಾರ್ಡಿಂಗ್ ಟು ಮಿ ದ ಬೆಸ್ಟ್ ಕಾಂಪ್ಲಿಮೆಂಟ್ ಒಬ್ಬ ಆ್ಯಕ್ಟ್ರಿಗೆ ಸಿಗಬೇಕಾದಂಥ. ಅಂದರೆ ಎಲ್ಲರೂ ಪಾಪ ಎಲ್ಲ ನಮ್ಮ ಜನ ತುಂಬ ಒಳ್ಳೆಯವರು, ಯಾರು ನೀನು ಕೆಟ್ಟದಾಗಿ ಮಾಡ್ತೀಯ ಅಂತ ಹೇಳೋದೇ ಇಲ್ಲ. ಸಿಕ್ಕವರೆಲ್ಲ ತುಂಬ ಚೆನ್ನಾಗಿ ಮಾಡ್ತೀರಾ, ಎಷ್ಟು ಚೆನ್ನಾಗಿ ಮಾಡ್ತೀರಾ, ಅಷ್ಟು ಚೆನ್ನಾಗಿ ನಗಿಸ್ತೀರಾ ಅಂತಲೇ ಹೇಳ್ತಾರೆ. ಯಾರು ಅಷ್ಟು ನೆಗೆಟಿವ್ ಕಾಮೆಂಟ್ನ ಕೊಡೋಕ್ಕೆ ಇಷ್ಟಪಡಲ್ಲ. ಹಾಗಾಗಿ ಈ ಥರ ಕಾಂಪ್ಲಿಮೆಂಟ್ ಸಿಕ್ಕಂಥ ರೋಲು ನನಗೆ ಭಾಳ ಇಷ್ಟ ಕೊಡ್ತು. ಆಮೇಲೆ ಮೂರನೇದು, ಇದಂತೂ ನಮ್ಮ ಫ್ಯಾಮಿಲಿಯವರು ಕೇಳ್ತಾರೆ, ನೀನು ಸೀರಿಯಸ್ ಆಗಿದೆಯಲ್ಲ, ಯಾವಾಗ ಎಷ್ಟೊಂದು ಕಾಮಿಡಿ ಮಾಡೋಕ್ಕೆ ಶುರು ಮಾಡಿದೆ, ನೀನು ಇರೋದೇ ಕಾಮಿಡಿನಾ ಅಥವಾ ನೀನೇ ಕಾಮಿಡಿನಾ, ಏನು ಯಾವಾಗ ಇದು ಚೇಂಜ್ ಓವರ್ ಆಯಿತು ಅಂದರೆ, ನಾವು ಲೈಫ್ನ ಹೆಂಗೆ ನೋಡ್ತೀವಿ ಅನ್ನೋದ್ರ ಮೇಲೆ ನಮ್ಮ ಲೈಫ್ ಹೆಂಗಿರುತ್ತೆ ಅನ್ನೋದು ಡಿಪೆಂಡ್ ಆಗುತ್ತೆ. ನಾವು ಇವಾಗ ಒಂದು ಪರಿಸ್ಥಿತಿನ ಕಷ್ಟ ಅಂತ ನೋಡಿದ್ರೆ ಕಷ್ಟ ಆಗುತ್ತೆ, ಒಂದು ಪರಿಸ್ಥಿತಿ ಸುಲಭ ಅಂತ ನೋಡಿದ್ರೆ ಸುಲಭ ಆಗುತ್ತೆ. ಅರ್ಥ ಆಗಲಿಲ್ಲ ಅಂದರೆ ಹೇಳ್ತೀನಿ. ಇವಾಗ ನೀವು ಕಾರ್ ಪಾರ್ಕ್ ಮಾಡಿರ್ತೀರ, ನೋ ಪಾರ್ಕಿಂಗಲ್ಲಿ ಪಾರ್ಕ್ ಮಾಡಿರ್ತೀರ. ಆ ನೋ ಪಾರ್ಕಿಂಗ್ಗೆ ಪೊಲೀಸ್ ಒಂದು ಫೈನ್ ಹಾಕ್ಬಿಡ್ತಾರೆ. ಅಯ್ಯೋ ಫೈನ್ ಹಾಕ್ಬಿಟ್ನಲ್ಲ ಅಂದರೆ ಅದು ನಿಮಗೆ ಭಾಳ ದುಃಖ ಆಗುತ್ತೆ, ಬೇಜಾರಿಲ್ಲ ಸಿಗುತ್ತೆ. ಆದರೆ ನಾನು ನೋ ಪಾರ್ಕಿಂಗ್ ನಿಲ್ತಿದ್ದು, ಈ ಪೊಲೀಸ್ ನೋಡಿ ನನಗೆ ಫೈನ್ ಹಾಕಿದಾನಲ್ಲ, ಆ ರೆಸಿಪ್ಟ್ ನಂಬರ್ ಏನು ಅಂತ ನೋಡೋದು. ಅಲ್ಲೇನೋ ಒಂದು 420 ಇರುತ್ತೆ, ಅದನ್ನ ನೋಡಿ ನಕ್ಕರೆ ನಿಮ್ಗೆ ಆ ಫೈನ್ ಅಷ್ಟು ಭಾರಿ ಅನ್ಸುತ್ತೆ. ಸೊ ನಿಮ್ಮ ಲೈಫ್ನ ಹೆಂಗೆ ನೋಡ್ತೀರಾ ಅನ್ನೋದ್ರ ಮೇಲೆ ನಿಮ್ಮ ಕಷ್ಟನೋ ಸುಖನೋ ಅಂತ ಡಿಪೆಂಡ್ ಆಗುತ್ತೆ. ಇದು ಒಂದು ಫಿಲಮ್ಗೋಸ್ಕರ ಗಡ್ಡ ಬಿಡ್ತಿದ್ದೀನಿ. ಸಾಕಷ್ಟು ತಲೆ ಮೇಲೆ ಇರೋ ಕೂದಲಿಗಿನ್ನ ಗಡ್ಡದ ಮೇಲೆ ಬಿಳಿ ಕೂದಲು ಜಾಸ್ತಿ ಆಗಿದೆ. ಸೊ ಏನಾಯಿತು, ನಾವು ಬೆಂಗಳೂರಿಂದ ಬರ್ತಾ ಏನಕ್ಕೆ ಹೇಳ್ತಿದ್ದೀನಿ ಅಂದರೆ, ಎಲ್ಲಿ ಸಿಚುವೇಶನಲ್ಲಿ ಎಷ್ಟು ಕಾಮಿಡಿ ಇರುತ್ತೆ, ನಾವು ನಗದಿದ್ರು ಬೇರೆಯವ್ರು ನಗ್ತಾರೆ. ಸೊ ಸ್ವಾತಿ ಡೆಲಿಕೇಸಿ ಅಂತ ಒಂದು ಹೋಟ್ಲು ಬರುತ್ತೆ, ಅದು ನನ್ನ ಫೇವ್ರೇಟ್ ಹೋಟ್ಲು. ನ್ಯೂ ಇಯರ್ ಟೈಮ್ಗೆ ನಾವು ಉಡುಪಿನಲ್ಲಿ ನ್ಯೂ ಇಯರ್ ಮುಗಿಸ್ಕೊಂಡು ವಾಪಸ್ ಬರ್ತಾ, ಆವಾಗ ಗಡ್ಡ ಏನಿಲ್ಲ, ನೀಟಾಗಿ ಶೇವ್ ಮಾಡಿಕೊಂಡು ಟ್ರೀಟ್ಮೆಂಟ್ ಸ್ಮಾರ್ಟ್ ಆಗಿದೆ. ಅದೇ ಹೋಟ್ಲಿಗೆ ಹೋಗಿದ್ವಿ. ಆ ಹೋಟ್ಲಿಗೆ ಹೋಗ್ಬಿಟ್ಟು ಅಲ್ಲಿ ಕೂತ್ಕೊಂಡು ಮಾತಾಡ್ತಿದ್ವಿ. ಚಿಗುರು ಗಡ್ಡ ಇತ್ತು ಅಷ್ಟೇ. ಅಲ್ಲೊಬ್ಬರು ವೆಯ್ಟರ್ ಬಂದರು. ಒಂದು ತುಂಬ ನನ್ನ ಆಸ್ಟ್ರೇಲಿಯಾ ನನ್ನ ಫ್ರೆಂಡ್ ಇದ್ದಾರೆ, ಶ್ವೇತಾದ್ರಿ ಮತ್ತು ರಂಜಿತಾ ಅಂತ. ಅವ್ರ ಮಗು ಭಾಳ ಮುದ್ದಾಗಿದೆ. ನಾರ್ಮಲಿ ಮಕ್ಕಳು ನನ್ನ ಹತ್ರ ಬರೋಕ್ಕೆ ಎದುರುಕೊಡ್ತಾರೆ. ನನ್ನ ಸೈಜ್ ಏನೋ ನೋಡಿದ ತಕ್ಷಣ ದೂರದಿಂದ 5-6 ಮೀಟ್ರ್ ದೂರದಿಂದನೇ ಅಳಕ್ಕೆ ಶುರು ಮಾಡ್ಬಿಟ್ಟು. ಬಟ್ ಈ ಹುಡುಗ ಭಾಳ ಹಚ್ಕೊಂಡ್ಬಿಟ್ಟ. ಅವ್ನು ಯಾವಾಗ ನಾನು ಕರ್ನಾಟಕ ಬರೋನು, ಸೊ ಅವ್ನ ಎತ್ಕೊಂಡು ಆ ಹೋಟ್ಲ್ ಒಳಗೆ ಹೋಗಿದ್ದೆ. ಇವಾಗ ವಾಪಸ್ ಬರ್ತಾ ಇಲ್ಲಿ ಚಿಕ್ಕಮಂಗ್ಳೂರಿಗೆ ಬರ್ತಾ ಅದೇ ಹೋಟ್ಲಿಗೆ ಹೋಗಿ ಆಲ್ಮೋಸ್ಟ್ ಕೂತಿದ್ದ ಟೇಬಲಲ್ಲೇ ಕೂತ್ವಿ. ಅದೇ ಮೇಡಮ್ ಬಂದರು, ಎಲ್ಲಿ ನಿಮ್ಮ ಮೊಮ್ಮಗು ಅಂತ. ಅವ್ರ ಅಪ್ಪ ಅಮ್ಮಗೆ ನನಗೆ ಒಂದು 4-5 ವರ್ಷ ಚಿಕ್ಕವರು ಅಷ್ಟೇ. ಸೊ ಅಲ್ಲಿ ಕಾಮಿಡಿ ಇದೆ ನನಗೆ. ಅವ್ರು ಹೇಳಿದಾಗ ಏನು ನನಗೆ ಎಷ್ಟು ವಯಸ್ಸಾಗಿದೆ ಅಂತ ಅವರು ಹಿಂಗೆ ಹೇಳ್ತಾ ಇದ್ದಾರೆ ಅಂತ ಅಂದ್ಕೊಂಡ್ರೆ ಬೇಜಾರಾಗುತ್ತೆ. ಬಟ್ ಅವ್ರು ಹೇಳಿದ್ನ ನಕ್ಬಿಟ್ಟು, ಇಲ್ಲ ಮೇಡಮ್ ಅಷ್ಟು ವಯಸ್ಸಾಗಿಲ್ಲ ಅಂದ್ಬಿಟ್ರೆ ಮನಸ್ಸಿಗೆ ಒಂಥರ ನೆಮ್ಮದಿ. ಇದೇ ಥರ ಇಲ್ಲಿ ಪಾರ್ಥ ಅಂತ ಕೂತಿದ್ದಾನೆ. ಅವನ ವಯಸ್ಸವನೇ ಇನ್ನೊಬ್ಬ, ಅವನು ನನಗಿನ 3-4 ವರ್ಷ ಚಿಕ್ಕವನು. ನಾನು ಇದೇ ಥರ ಬಿಳಿಗಡ್ಡೆ ಬಿಟ್ಕೊಂಡು ಎಲ್ಲ ಒಂದು ಕಡೆ ಹೋಗ್ಬಿಟ್ಟು ಹೊರಗೆ ಬರ್ತಾ ಅವನ್ನ ಕರೆದ್ಬಿಟ್ಟು ಕೇಳಿದ್ರಂತೆ, ನೀವು ಅವ್ರ ಮಗನ ಅಂತ. ಸೊ ವಯಸ್ಸಾಗದೇ ಇರೋ ಈ ಬಿಳಿಗಡ್ಡ ಲುಕ್ಕು, ರಂಗಣ್ಣ ರಘು ಹೇಳ್ತಾರಲ್ಲ, ಔಟ್ಲುಕ್ ಚೆನ್ನಾಗಿರ್ಬೇಕು, ಒಳಗೆ ಹೆಂಗಾದ್ರೂ ಇದ್ಕೊಂಡು ಔಟ್ಲುಕ್ ಚೆನ್ನಾಗಿರ್ಬೇಕು. ಸೊ ಹಾಸ್ಯ ಎಲ್ಲ ಕಡೆ ಇರುತ್ತೆ. ಹಾಸ್ಯನ ನಾವು ನೋಡಿ ತಗೋಬೇಕು. ಅಪಹಾಸ್ಯಕ್ಕಿಂತ ಹಾಸ್ಯ ಭಾಳ ಹಿತವಾಗಿರುತ್ತೆ. ಐ ಥಿಂಕ್
20 ನಿಮಿಷ ಆಯ್ತು. ಓಕೆ, ಬಟ್ ನೀವು ಇಂಥ ಒಳ್ಳೆ ಆಡಿಯನ್ಸು ನನ್ನ ಇಲ್ಲಿ ಕರೆಸಿದವ್ರಿಗೆ ಧನ್ಯವಾದಗಳು. ಅವ್ರು ಫೋನಲ್ಲಿ ಬ್ಯುಸಿ ಇದ್ದಾರೆ, ಆಮೇಲೆ ಹೇಳ್ತೀನಿ. ಆ್ಯಂಡ್ ನೀವೆಲ್ಲ ಎಂಥ ಲವ್ಲಿ ಆಡಿಯನ್ಸ್ ಆಗಿದ್ರಿ, ಥ್ಯಾಂಕ್ ಯು ವೆರಿ ಮಚ್. ಈ FAQಗೆ ಯಾವ್ದಾದ್ರು ನಿಮ್ಮಲ್ಲಿ ಏನಾದ್ರು ಅಪ್ಪಿ ಬೈ ಚಾನ್ಸ್ ಏನಾದ್ರು FAQ ಕ್ವೆಶನ್ ಆ್ಯಡ್ ಮಾಡಬೇಕಿದ್ರೆ ಕೇಳಿದ್ರೆ ನಾನು ಉತ್ತರ ಕೊಡ್ತೀನಿ, ಇಲ್ಲಾಂದರೆ ನನ್ನ ಭಾಷಣ ಮುಗಿಸ್ತೀನಿ. ಓಕೆ, ಯಾರು ಕೈ ಎತ್ತಿಲ್ಲ ಮೇಡಮ್. ಥ್ಯಾಂಕ್ ಯು ವೆರಿ ಮಚ್ ಫಾರ್ ದಿಸ್ ಆಪರ್ಚುನಿಟಿ. ಥ್ಯಾಂಕ್ ಯು. May I now request Assistant Governor, Rotarian Alvin Sylvester Borders, to kindly felicitate Mr. P.D. Satish Chandra. Though you are an accidental actor, you do very well, sir. Thank you so much for keeping us awake for your session. Let's give him a big round of applause for his wonderful talk which inspires